ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮೈಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ಅಲ್ವಾ, ಅದರ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನ್ನಿಸ್ತು ಅಂತಂದರೆ, ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಎದ್ದಿದ ತಕ್ಷಣ ಫಸ್ಟು ಫೇಸ್ ವಾಶ್ ಮಾಡ್ಕೊಂಬಂದು ಇವಾಗ ಬೊಟ್ಟಿಟ್ಕೊಂಡು ವಿಭೂತಿನ ಧರಿಸ್ಕೊಳ್ತಾ ಇದ್ದೀನಿ. ಇದು ಮಾರ್ನಿಂಗು ಕಾಮನ್ ಆಗಿರುತ್ತೆ ಎಲ್ರಿಗೂ ಅಂತ ಅನ್ಕೋತೀನಿ. ನಾನು ಕೂಡ ಹಾಗೆಯೇ ಫಸ್ಟ್ ಫೇಸ್ ವಾಶನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ಒಂದು ಲೋಟ ತಣ್ಣೀರನ್ನೇ ಕುಡ್ಕೊಂಡ್ಬಿಟ್ಟೆ ಇವತ್ತು. ಯಾಕಂದರೆ ಬಿಸಿನೀರನ್ನು ಕಾಯಿಸ್ಕೊಂಡು ಕೂತ್ಕೊಂಡ್ರೆ ಮತ್ತು ಮುಖ ತೊಳ್ಕೊಳೋದಕ್ಕೆ ಸ್ವಲ್ಪ ಟೈಮ್ ಲೇಟ್ ಆಗುತ್ತೆ ಅಂಥೇಳಿ. ಅದಾದಮೇಲೆ ಇಲ್ಲಿ ನಾನು ಮಾಲ್ಟಿಗೆ ಅಂತೇಳಿ ಸ್ವಲ್ಪ ಮಜ್ಜಿಗೆನ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ ನಾನು ಯೂಸ್ ಮಾಡ್ಕೋಬೇಕಿತ್ತು, ಹಾಗಾಗಿ ಜಾರಲ್ಲಿ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ಒಂದು ಲೋಟಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಎತ್ತೊಯ್ಕೊಂಡ್ಬಿಡ್ತೀನಿ. ಇವತ್ತು ಸ್ವಲ್ಪ ಜಾಸ್ತಿನೇ ಮಜ್ಜಿಗೆ ಬೇಕಿತ್ತು. ಮಕ್ಕಳಿಗೆ, ಹಸ್ಬೆಂಡಿಗೆ, ನನಗೆ ಅಷ್ಟು ಜನಕ್ಕೂ ಮಾಲ್ಟನ್ನು ಮಾಡಿದ್ದೆ. ಹಂಗಾಗಿ ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತಲ್ಲ ಅಂಥೇಳಿ ಫಸ್ಟು ಸ್ವಲ್ಪ ಮಜ್ಜಿಗೆನ ಮಜ್ಜಿಗೆ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡು ಇವಾಗ ಅದೇ ಜಾರಿಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೆಸರು ಕಾಳು ಮತ್ತು ಅಕ್ಕಿನ ನೆನೆಸಿಟ್ಟಿದ್ದೆ ಅಲ್ವಾ, ಅದ್ರ ದೋಸೆ ಮಾಡೋಣ ಅಂಥೇಳಿ ರುಬ್ಕೋತಾ ಇದ್ದೀನಿ. ಇದಕ್ಕಿವಾಗ ನಾನು ಏನೇನೆಲ್ಲ ಆ್ಯಡ್ ಮಾಡ್ಕೋತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಹೆಸರು ಕಾಳು ಮತ್ತು ಅಕ್ಕಿ ಎರಡನ್ನೂ ಸಮವಾಗಿ ನಾನು ತೊಗೊಂಡಿಲ್ಲ. ಯಾಕಂದರೆ ನಮ್ಮನೇಲಿ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಅಕ್ಕಿ ಸ್ವಲ್ಪ ಜಾಸ್ತಿನೇ ತೊಗೋತೀನಿ. ಹಂಗಾಗಿ ಜಾಸ್ತಿ ಜನ ಅಂದರೆ ನಾವೇ 4 ಜನ. ಬಟ್ ಹೆಸರು ಕಾಳನ್ನೇ ಜಾಸ್ತಿ ಯೂಸ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿ ನೀವು ಹಿಂಗೇ ಮಾಡ್ಕೋಬೋದು. ಮತ್ತು ಅದಕ್ಕೆ ಹಸಿಮೆಣ್ಸಿಕಾಯಿ, ಹಸಿ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಬೇಕಂದ್ರೂ ಆ್ಯಡ್ ಮಾಡ್ಬೋದು. ನಾನು ಬೆಳ್ಳುಳ್ಳಿನ ಹಾಕಿಲ್ಲ. ಜೊತೆಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕಿ ನಾನಿವಾಗ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ತುಂಬ ಸಣ್ಣಗೆ ರುಬ್ಕೋಬೇಕು. ಇದು ಬೇಗ ಸಣ್ಣಗಾಗೋದಿಲ್ಲ ಹೆಸರು ಕಾಳೆಲ್ಲನೂ, ಹಂಗಾಗಿ ತುಂಬ ಸಣ್ಣದಾಗಿ ರುಬ್ಕೊಳ್ಳಿ. ಅದಕ್ಕಿಂತ ಮುಂಚೆನೇ ನಾನು ಬಂದಿದ್ದ ತಕ್ಷಣ ಕಿಚನ್ಗೆ ಮಾಲ್ಟ್ ಮಾಡಿಟ್ಟಿದ್ದೆ. ಇದು ಮಾಲ್ಟು ರೆಸಿಪಿ ಗೊತ್ತಲ್ವ ಅಂಥೇಳಿ ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಅದು ಸ್ವಲ್ಪ ತಣ್ಣಗಾಗಿತ್ತು. ಆವಾಗ ನಾನು ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೆ, ಅದನ್ನು ಮತ್ತು ಮಜ್ಜಿಗೆನ ಮಾಡ್ಕೊಂಡೆ ಅಲ್ವಾ ಆವಾಗಲೇ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದರೆ ತಿಂಡಿ ಹಾಕ್ಕೊಡುವಾಗ ಹಾಕ್ಕೊಡ್ಬೋದು ಅಂತೇಳಿ. ತಿಂಡಿ ತಿಂದ ಮೇಲೇ ಕೊಡ್ತೀನಿ ಹಸ್ಬೆಂಡ್ಗೆ, ಮಕ್ಕಳಿಗೆ. ಏನಕ್ಕಂದರೆ ಅವರಿಗೆ ಸ್ವಲ್ಪ ಸಣ್ಣ ಇದ್ದಾರೆ, ವೆಯ್ಟ್ ಗೇನ್ ಆಗಬೇಕು ಅಂಥೇಳಿ ತಿಂಡಿ ತಿಂದ ಮೇಲೆ ಕೊಟ್ಟರೆ ಒಳ್ಳೆಯದು. ಅದೇ ನಾನು ಇದನ್ನೇ ತಿಂಡಿಯಾಗಿ ಕುಡಿತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟೇ ನನಗೆ ಮಾಲ್ಟ್ ಆಗುತ್ತೆ. ಹಂಗಾಗಿ ನಾನು ತಿಂಡಿನ ತಿನ್ನೋದಕ್ಕೆ ಹೋಗೋದಿಲ್ಲ. ಬೆಳಗ್ಗೆ ಏನು ತಿಂಡಿ ಮಾಡ್ಕೊಂಡಿರ್ತೀನಿ ಅದನ್ನು ನಾನು ಮಧ್ಯಾಹ್ನಕ್ಕೆ ತಿನ್ಕೋತೀನಿ. ಹಾಗೇನೆ ದೋಸೆನ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವಾಗ ತುಂಬ ಸಣ್ಣದಾಗಿ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. 2ನೇ ಟ್ರಿಪ್ಪಿಗೆ ಬೇಕು ಅಂದರೆ ನೀವು ಸ್ವಲ್ಪ ತೆಂಗಿನಕಾಯಿ ಕೂಡ ಸೇರಿಸ್ಕೋಬೋದು, ಅನ್ನ ಬೇಕಾದರೂ ಸೇರಿಸ್ಕೋಬೋದು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್ ಅವರೇ. ಹಲೋ ಮೇಡಮ್, ಗುಡ್ ಮಾರ್ನಿಂಗ್. ಮೊಬೈಲ್ ತೋರ್ಸ, ಮುಚ್ಚಿಕಿಟ್ಕೊಂತದೀಯ. ಮೊಬೈಲ್ ನೋಡ್ಕೊಂಡು ರಂಗೋಲಿ ಹಾಕೋದು ನಮ್ಮ ಮನೇಲಿ. ಹೋಗ್ಬಾಪು, ಬೇಗ ಸ್ನಾನ ಮಾಡ್ಕೊಂಬರ್ಬರೋ. ನಮ್ಮನೇಲಿ ಆಲ್ಮೋಸ್ಟು ಎಲ್ಲರದ್ದು ರೊಟೀನ್ ಬೆಳಿಗ್ಗೆನೇ ಇದೇ ಥರನೇ ಇರುತ್ತೆ. ಅಮ್ಮು ಬಾಗಿಲಿಗೆ ನೀರು ಹಾಕಿ ಮೊಬೈಲ್ ನೋಡ್ಕೊಂಡು ರಂಗೋಲಿ ಬಿಡಿಸ್ತಾಳೆ. ಅಷ್ಟೊತ್ತಿಗೆ ಅಪ್ಪು ಸ್ನಾನ ಮಾಡ್ಕೊಂಬರ್ಬೇಕು. ಅದಾದಮೇಲೆ ಅಮ್ಮು ಸ್ನಾನಕ್ಕೆ ಹೋಗ್ತಾಳೆ. ಇಲ್ಲಿ ನಾನು ಅಷ್ಟೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಇವಾಗ ನಾನು ಚಟ್ನಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ಚಟ್ನಿ. ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಅಮ್ಮನೇ ತುರ್ಕೊಟ್ಟಿದ್ದಿವತ್ತು, ಅಪ್ಪು ಇನ್ನೂ ಸ್ನಾನಕ್ಕೆ ಹೋಗಿ ಬಂದಿರಲಿಲ್ಲ ಅಂತ. ತೆಂಗಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿನ ನಾನು ಯಾವಾಗಲೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಒಂದೇ ಒಂದು ಚೂರು ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಗ್ಯಾಸ್ಟ್ರಿಕ್ ಥರ ಆಗೋದಿಲ್ಲ. ಜೊತೆಗೆ ಚಟ್ನಿ ಕೂಡ ಮಧ್ಯಾಹ್ನಕ್ಕೆ ಹಾಳಾಗಲ್ಲ ಅಂಥೇಳಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸುಲಿದು ಫ್ರಿಜ್ಜಲ್ಲಿಟ್ಟಿದ್ದೆ, ಅದು ಮೊಳಕೆನೇ ಬಂದುಬಿಟ್ಟಿತ್ತು. ಇವಾಗ ಕಲ್ಲುಪ್ಪು ರುಚಿಗೆ ಎಷ್ಟು ಬೇಕಷ್ಟು ಮತ್ತು ಸ್ವಲ್ಪ ಹುರ್ಗಡ್ಲೆನ ಹಾಕ್ಕೊಂಡು ನಾನಿವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹುಣಸೆಹಣ್ಣೇನು ಹಾಕ್ಕೊಳ್ಳಲ್ಲ ನಾನು. ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕ್ಬಿಡ್ತೀನಿ. ಸ್ವಲ್ಪ ಲೇಟಾಗಿಯೇ ಚಟ್ನಿನ ರುಬ್ಕೋತೀನಿ. ಯಾಕಂದರೆ ಮತ್ತು ಮಧ್ಯಾಹ್ನಕ್ಕೆ ಅಳಿಸೋಗ್ಬಿಡುತ್ತೆ ಮಕ್ಕಳಿಗೆ ಸ್ಕೂಲಿಗೆ ಕೊಡೋದಲ್ವ ಅಂಥೇಳಿ. ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ತಿನ್ನಬೇಕು ಅನ್ನುವಾಗ ನಾನು ರುಬ್ಕೋತೀನಿ.
ಇವಾಗ ಅದಾದಮೇಲೆ ನಾನು ದೋಸೆನ ಹುಯ್ತಾ ಇದ್ದೀನಿ. ಮಕ್ಕಳು ಜೊತೆಗೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದುಬಿಟ್ಟಿರ್ತಾರೆ. ಆಮೇಲೆ ದೋಸೆ ಹುಯ್ದು ಕೊಟ್ಟರೆ ಅವರು ಕೂಡ ತಿಂದ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ನನಗೆ ಮಧ್ಯೆ ಮಧ್ಯೆ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ಅನ್ನೋ ದೋಸೆನ ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ಬಾಕ್ಸಿಗೆ ಅಂತ ಹೇಳಿ. ಯಾಕಂದರೆ ಅಷ್ಟೊತ್ತಿಗೆ ಒಂದೊಂದು ತಿಂದ್ಕೊಳ್ಳಲ್ಲ, ಒಂದೊಂದು ದೋಸೆ ಆಗೋದ್ರೊಳಗೆ ಒಂದೊಂದು ದೋಸೆ ತಿಂದಿರಲ್ಲ ಮಕ್ಕಳು. ಹಂಗಾಗಿ ಇವತ್ತು ಹಸ್ಬೆಂಡ್ಗೂ ಟಿಫನ್ ಕೊಡಬೇಕಿತ್ತು. ಹಂಗಾಗಿ ಸ್ವಲ್ಪ ಬೇಗನೆ ದೋಸೆ ಇದ್ದಂಗೆ ಅವ್ರು ತಿನ್ಕೋತಾ ಇದ್ದರು. ಬಾಕ್ಸಿಗೆ ಸ್ವಲ್ಪ ಲೇಟೇ ಆಯಿತು ಅಂತ ಹೇಳ್ಬೋದು. ಅದರಲ್ಲೂ ಸೆಂಟ್ರಲ್ಲಿ ಏನೋ ಮಾಡಿ ಒಂದೊಂದು ಎತ್ತಿಟ್ಕೊಂಡು ಬಾಕ್ಸ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಮಾಲ್ಟು ಮತ್ತು ದೋಸೆ ಎರಡನ್ನೂ ಮಕ್ಕಳಿಗೆ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ಪ್ಲೇಟ್ಗೆ ಹಾಕಿ. ಆಮೇಲೆ ಬಾಕ್ಸಿಗೆ ಹಾಕ್ಕೋಬೋದು ಅಂಥೇಳಿ ಹಿಂಗೆ ಒಂದೊಂದೇ ದೋಸೆ ಕೊಟ್ಟಿರ್ತೀನಿ. ಬೇಕು ಅಂತಂದರೆ ಅವರು ಎಕ್ಸ್ಟ್ರಾ ಆಮೇಲೆ ಇಸ್ಕೋತಾರೆ. ಈಗ ಇಬ್ಬರಿಗೂ ಕೂಡ ಬ್ರೇಕ್ಫಾಸ್ಟ್ ರೆಡಿ ಮಾಡಿದೆ. ಆದರೆ ಅಪ್ಪು ಸ್ವಲ್ಪ ಲೇಟ್ ಮಾಡ್ದ ಅಂತ ಅವ್ರ ಅಪ್ಪನಿಗೆ ಕೊಟ್ಟೆ. ತಿಂತಾಯಿದ್ರು ಅಷ್ಟನ್ನು. ಆಮೇಲೆ ಇದೆರಡು ದೋಸೆ ಇಲ್ಲಿ ಸೆಂಟ್ರಲ್ಲಿ ಗ್ಯಾಪ್ ಆಯಿತು, ಅಮ್ಮು ಬರೋದು ಲೇಟ್ ಆಯಿತು ಅಂತ. ಅದನ್ನೇ ನಾನಿವಾಗ ಅಪ್ಪು ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಅಪ್ಪುಗೆ 2 ದೋಸೆ, ಅಮ್ಮು ಸ್ವಲ್ಪ ದೋಸೆ ಇಷ್ಟಪಟ್ಟು ತಿಂತಾಳೆ. ಹಂಗಾಗಿ 3 ದೋಸೆನ ಹಾಕ್ಸ್ಕೊಡ್ತಾಳೆ. ಚಟ್ನಿನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೆ ಬಾಕ್ಸ್ಗೆ. ಹಂಗಾಗಿ ಇವಾಗ ಎಲ್ಲನೂ ಪ್ಯಾಕ್ ಮಾಡ್ತಾಯಿದ್ದೀನಿ. ಫಸ್ಟು ಒಬ್ರದ್ದು ಬಾಕ್ಸ್ ಮಾತ್ರ ರೆಡಿ ಆಯಿತು, ಇನ್ನೊಬ್ಬರಿಗೆ ಆಮೇಲೆ ನಾನು ರೆಡಿ ಮಾಡಬೇಕು. ರೆಡಿ ಮಾಡಿ ಕಳಿಸ್ದೆ ಕೊನೆಗೆ. ಫ್ರೆಂಡ್ಸ್, ಇವಾಗ ಮಕ್ಕಳು ಎಲ್ಲ ತಿಂಡಿ ಎಲ್ಲ ತಿಂದು, ಹಸ್ಬೆಂಡ್ಗೂ ತಿಂಡಿ ಕೊಟ್ಟೆ, ಎಲ್ಲ ತಿಂದು ಮಾಲ್ಟೆಲ್ಲ ಕುಡಿದು ಸ್ಕೂಲ್ಗೆ ಡ್ಯೂಟಿಗೆಲ್ಲ ಹೋದರು. ನಾನಿವಾಗ ವೀಡಿಯೋ ಅಪ್ಲೋಡ್ ಮಾಡೋಣ ಅಂಥೇಳಿ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಆಗ್ತಾಯಿದೆ. ಅದು ಮಧ್ಯದ ಬಟನ್ ಹೊತ್ತಿಬಿಟ್ಟೆ ಅಂತಂದರೆ ಅಲ್ಲಿಗೇ ಸ್ಟಾಪ್ ಆಗುತ್ತೆ ಕೆಲವೊಂದು ಟೈಮು. ಹಂಗಾಗಿ ಈಗ ಮಧ್ಯೆ ವೀಡಿಯೋ ಮಾಡೋದಕ್ಕೂ ಆಗೋದಿಲ್ಲ. ಆದ್ರೂ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಬೇಡ ಅಂತ ಅನ್ನಿಸ್ತು, ಹಂಗಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ವೀಡಿಯೋ ಅಪ್ಲೋಡಿಗಿಟ್ಟು, ಇದು ಚಿಕ್ಕದು ಒಂದು ಸೌತೆಕಾಯಿ ಫುಲ್ ಕಟ್ ಮಾಡ್ಕೊಂಡಿದ್ದೆ, ಒಂದು ಅರ್ಧ ತಿನ್ಕೊಂಡೇ ಬಿಟ್ಟೆ ಅಂತ ಹೇಳ್ಬೋದು. ಅಪ್ಲೋಡ್ ಫುಲ್ ಮುಗಿಯುತ್ತೆ ಅಂದ್ಕೊಂಡು ಕೂತ್ಕೊಂಡು, ಹಂಗಾಗಿ ಅದನ್ನು ತೋರಿಸೋಣ ಅಂತ ಬೆಳಿಗ್ಗೆ ಮಾಲ್ಟ್ ಕುಟ್ಕೊಂಡಿದ್ದೆ. ದೋಸೆ ಮಾಡಿದ್ದೆ ಅಲ್ವಾ, ಪ್ರೋಟೀನ್ ಜಾಸ್ತಿ ಇರುತ್ತೆ ಅದರಲ್ಲಿ, ಹಂಗಾಗಿ ತಿನ್ಬೋದಿತ್ತು. ಮಧ್ಯಾಹ್ನ ಊಟಕ್ಕೆ ದೋಸೆ ತಿನ್ನೋಣ ಅಂತಂದ್ಬಿಟ್ಟು ಮಾಲ್ಟೇ ಕುಟ್ಕೊಂಡೆ. ಮಾಲ್ಟ್ ಕುಡ್ದಾದಮೇಲೆ ಇವಾಗ ಒಂದು 12 ಗಂಟೆ ಟೈಮ್ ಆಗಿದೆ. ಕಾಣಿಸಿದ್ಯಾ, 12 ಗಂಟೆ ಟೈಮ್ ಆಗಿದೆ. ಹಂಗಾಗಿ ಈ ಟೈಮಲ್ಲಿ ಸ್ವಲ್ಪ ಹಶ್ವಾಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಫ್ರೂಟ್ಸ್ ಏನಾದರೂ ಅಥವಾ ಸೌತೆಕಾಯಿ ಹಿಂಗೇನಾದರೂ ಅಥವಾ ಮೊಳಕೆ ಕಾಳು ಈ ಥರದ್ದು ಏನಾದರೂ ಸ್ವಲ್ಪ ತಿನ್ಕೊಂಡ್ರೆ ಮಧ್ಯಾಹ್ನ ಊಟಕ್ಕೆ ನಮಗೆ ಅಷ್ಟೊಂದೆಲ್ಲ ತಿನ್ನಬೇಕು ಅಂತ ಅನಿಸಲ್ಲ. ಇಲ್ಲಾಂದರೆ ಸಿಕ್ಕಾಪಟ್ಟೆ ಹಸುಕೊಂಡು ತಿಂದ್ರೂ ಜಾಸ್ತಿ ತಿಂದರೆ ಬೆಳಗ್ಗೆದು ಮಧ್ಯಾಹ್ನದೆಲ್ಲ ಸೇರಿಸಿ ತಿನ್ನೋಂಗಾಗುತ್ತೆ. ಹಂಗಾಗಿ ವೆಯ್ಟ್ ಲಾಸ್ ಮಾಡೋಕ್ಕಾಗಲಿ ಯಾವುದಕ್ಕೂ ಹೆಲ್ಪ್ ಆಗೋದಿಲ್ಲ. ಹಂಗಾಗಿ ಈ ರೀತಿಯಾಗಿ ನಾನು ಫಾಲೋ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟು ಅದು ವೀಡಿಯೋ ಅಪ್ಲೋಡ್ ಆಗಿದ ತಕ್ಷಣ ಮತ್ತೆ ನಿನ್ನೆ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಏರ್ ರೀಗ್ರೋತು ಟಾನಿಕ್ ಮಾಡ್ಕೋತಾ ಇದ್ದೀನಿ ಅಂಥೇಳಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂದರೆ ಒಂದೊಳ್ಳೆ ರಿಸಲ್ಟ್ ಬರ್ತಾಯಿತ್ತು. 1 ವೀಕ್ಗಿಂತ ಜಾಸ್ತಿನೇ ಯೂಸ್ ಮಾಡಿದ್ವಿ. ಅದಾದಮೇಲೆ ಸ್ವಲ್ಪ ರಜೆ ಇತ್ತಲ್ವ, ಊರಿಗೆಲ್ಲ ಹೋದ್ವಿ, ಟ್ರಿಪ್ಪೆಲ್ಲ ಹೋದ್ವಲ್ವ, ಹಂಗಾಗಿ ಸ್ಟಾಪ್ ಮಾಡಿದ್ದೆ. ಈಗ ಮತ್ತೆ ಅದನ್ನು ಮಾಡ್ಕೋತಾ ಇದ್ದೀನಿ. ಹಂಗಾಗಿ ಅವಾಗ ರಿಸಲ್ಟ್ ಬಂದಿತ್ತಲ್ವ, ಹಂಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ನಂಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ನಮ್ಮ ಮನೇಲಿ ಎಲ್ರಿಗೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಅದನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ವೀಡಿಯೋ ಅಪ್ಲೋಡ್ ಆಗಿಬಿಡಲಿ, ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೌತೆಕಾಯಿ ತಿನ್ಕೊಂಡ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಎಳೆ ಸೌತೆಕಾಯಿ ತುಂಬ ಚೆನ್ನಾಗಿದೆ. ಹಂಗಾಗಿ ನಾವು ಸಪೋರ್ಟ್ ಮಾಡಿ ಅಂತ ಕೇಳುವಾಗ ತುಂಬ ಜನ ವೀಡಿಯೋಸ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ವೀಡಿಯೋನೇ ನೋಡಲ್ಲ ಅನ್ನೋ ಥರ ಆಗಿಬಿಟ್ಟಿರುತ್ತೆ. ಆದರೆ ಅವ್ರಿಗೆಲ್ರಿಗೂ ಒಂದು ಹೇಳೋದೇನಪ್ಪ ಅಂತಂದರೆ, ವೀಡಿಯೋ ಮಾಡೋದು ಅಷ್ಟು ಈಸಿ ಇಲ್ಲ. ನೋಡಿದ್ರಲ್ಲ, ನಾನು ಇವಾಗ ಹೇಳಿದೆ, ಬೆಳಿಗ್ಗೆ 12 ಗಂಟೆ ಆದ್ರೂ ಕೂಡ ಅಪ್ಲೋಡ್ ಮಾಡಿರೋದು ಮುಗ್ದಿಲ್ಲ. ಮತ್ತು ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಒಂದೇ ಮೊಬೈಲ್ ಇಟ್ಕೊಂಡಿರೋರಿಗೆ ಅಪ್ಲೋಡಿಗೆ ಇಟ್ಟಾಗ ಮತ್ತೆ ಮಧ್ಯೆ ಬಟನ್ ಹೊತ್ಕೊಂಡು ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಂತಂದರೆ ಆಗೋದೇ ಇಲ್ಲ. ಅದು ಅಲ್ಲಿಗೆ ನಿಂತಿರುತ್ತೆ. ಟೈಮಿಗೆ ಸರಿಯಾಗಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ. ತುಂಬ ಟೈಮ್ ತಗೊಳುತ್ತೆ ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದೆಲ್ಲನೂ ಸಿಕ್ಕಾಪಟ್ಟೆ ಕಷ್ಟನೇ. ಹಂಗಾಗಿ ಹೇಳ್ತೀವಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ. ಅದಾದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡೋಣ ಅಂತ ನೋಡ್ತಾ ಇದ್ದೆ. ಜೋರು ಮಳೆ ಬರ್ತಾಯಿತ್ತು, ಹಂಗಾಗಿ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅದಾದಮೇಲೆ ಇಲ್ಲಿ ನಾನು ಅದು ಹೇರ್ ರೀಗ್ರೋತ್ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದನ್ನು ಏನು ನೆನೆಸಿಟ್ಟಿದ್ದೆ, ಮೆಂತ್ಯಕಾಳು ಮತ್ತು ರೋಸ್ಮೆರಿ ಲೀವ್ಸು, ಅದನ್ನು ನಾನು ಇವಾಗ ಚೆನ್ನಾಗಿ ಕುದಿಸ್ಕೋತೀನಿ. ಅದು ಕುದಿ ಸ್ಟಾರ್ಟ್ ಆದಮೇಲೆ ಒಂದು 5 ಮಿನಿಟ್ಸ್ ಕುದಿಬೇಕು. ಇಟ್ಟಿದ ಮೇಲೆ, ಒಲೆ ಮೇಲೆ ಇಟ್ಟಿದಾಗಿಂದ 5 ಮಿನಿಟ್ಸ್ ಅಲ್ಲ, ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು 5 ಮಿನಿಟ್ಸು ಚೆನ್ನಾಗಿ ಕುದಿಬೇಕು. ಇಲ್ಲಿ ನಾನು ಹೆಸರು ಕಾಳು ಕೂಡ ಸ್ವಲ್ಪ ಮೊಳಕೆ ಕಟ್ಕೊಳ್ಳೋಣ, ನಾಳೆಗೆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಬೇಕು ಅಂತ ನೆನೆಸಿಡ್ತಾ ಇದ್ದೀನಿ. ರಾತ್ರಿಗೆ ಅದನ್ನು ತೆಗೆದು ಮೊಳಕೆ ಕಟ್ಕೋಬೋದು ಅಂತ. ಈಗ ನೋಡ್ತಾ ಇದ್ದೀರಾ, ಫುಲ್ಲು ಲೋ ಫ್ಲೇಮಲ್ಲಿ ನಾನು ಒಂದು 5 ನಿಮಿಷ ಕುದಿಸ್ಕೊಂಡು ಇವಾಗ ನಾನು ಅದನ್ನು ಆಫ್ ಮಾಡಿದೆ.
ಫ್ರೆಂಡ್ಸ್, ಇವಾಗ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರ್ಬೋದು, ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ನಾನು ಹೇಳ್ತಾನೆ ಇದ್ದೀನಿ, ಬೇರೆ ಬೇರೆ ವೀಡಿಯೋಸ್ನ ಮಾಡೋ ಅಂಥ ಒಂದು ಪ್ಲ್ಯಾನಲ್ಲಿ ಇದ್ದೀನಿ ಅಂತ ಹೇಳಿ. ಮುಂದೆ ಆ ವೀಡಿಯೋಸ್ನ ನೋಡ್ತೀರಾ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಹೇರ್ ಟಾನಿಕ್ ಏನು ತೋರಿಸಿದ್ದೀನಿ ಅದನ್ನು ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಒಳ್ಳೆಯ ರಿಸಲ್ಟ್ ಇದೆ. ಮತ್ತು ಏನು ಹೇಳಬೇಕು ಅಂದ್ಕೊಂಡೆ, ಮತ್ತು ಈವ್ನಿಂಗು ಆದರೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಏನು ಅಂದರೆ ಸಂಜೆ ಸ್ವಲ್ಪ ಕೆಲಸ ಇದೆ, ಜೊತೆಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿದೆ. ಅದರಲ್ಲಿ ಏನಾದರೂ ಟಿಪ್ಸ್ ಹೇಳೋದಿತ್ತು ಅಂತಂದರೆ ನಾನು ಮತ್ತೆ ಸಂಜೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದರಲ್ಲಿ ಕಂಟಿನ್ಯೂ ಮಾಡಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ. ಹಾಗೆಯೇ ಬೇರೆ ಬೇರೆ ಯಾವ್ಯಾವ ಥರ ವೀಡಿಯೋನ ನೀವು ನೋಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಜೋರು ಮಳೆ ಬರ್ತಾ ಇದೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.